ಟ್ಯಾಲೆಂಟ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಬನ್ನಿ ಈ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ. ದ ಡೆವಿಲ್ ಇದು ಪ್ರಕಾಶ್ ವೀರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ. ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ 1 ವರ್ಷ ಆದಮೇಲೆ ಈಗ ದರ್ಶನ್ ಅವರ ಮುಂದಿನ ಸಿನಿಮಾದ ಟೀಸರ್ ಅವರ ಹುಟ್ಟುಹಬ್ಬದ ದಿನಾನೇ ರಿಲೀಸ್ ಮಾಡಿದ್ದಾರೆ. ಈ ಒಂದು ಟೀಸರ್ ನೋಡಿ ನಮ್ಗೇನು ಅನ್ನಿಸ್ತು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಬ್ಬಲ್ಲಿ ಡೆವಿಲ್ ಅಂದರೆ ದರ್ಶನ್ ಅವರು ಆರಾಮಾಗಿ ಕೂತಿರ್ತಾರೆ. ಸೊ ಈಗ ಒಂದು ಪಬ್ಬಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಅಥವಾ ಅವರೇ ಅವರನ್ನು ಹೊಡೆಯಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ನಾವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಆದರೆ ಇಲ್ಲಿ ನಮ್ಮ ಡೆವಿಲ್ ಅವರ ಕಣ್ಣು ನೋಡ್ತಿದ್ರೆ ತುಂಬ ಕೆಂಪಾಗಿದೆ. ಇದರಿಂದ ನಂಗೆ ಅನ್ಸೋದೇನೆಂದರೆ ಯಾವುದೋ ಒಂದು ಸೇಡ್ ಇರ್ಬೋದು ಅಂತ. ಈ ಒಂದು ಲುಕ್ ನೋಡಿದರೆ ನಮಗೆ ದರ್ಶನ್ ಅವರ ಯಂಗ್ ಲುಕ್ ನೆನಪಾಗುತ್ತೆ. ಅಷ್ಟು ಯಂಗ್ ಆಗಿ ದರ್ಶನ್ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅವರಿಗೆ ಹಾಕಿರೋ ಆ ಕಾಸ್ಟ್ಯೂಮ್ ಇರ್ಬೋದು ಎಲ್ಲ ಸೂಪರ್ ಆಗಿತ್ತು. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಇವರ ಮ್ಯೂಸಿಕ್ ಕೂಡ ಡೆವಿಲ್ ಥರನೇ ಇತ್ತು ಅಂದರೆ ತಪ್ಪಾಗಲ್ಲ. ಇನ್ನು ಈ ಸಿನಿಮಾಗೆ ಬಂಡವಾಳ ಹೊಡಿರೋದು ಜಯಮ್ಮ ಅವರು. ಸಿನಿಮಾಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ರಿಚ್ ಆಗಿ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಆದರೆ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಕಾದ್ ನೋಡೋಣ, ಇನ್ನೂ ಟ್ರೇಲರ್ ಬರೋದಿದೆ ಅಂತ ಹೇಳ್ತಾ, ಇನ್ನು ನೀವು ಈ ಒಂದು ಟೀಸರ್ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.